ಬನ್ನಿ ಅರವಿಂದ್ ಬೆಲ್ಲದ್ BSY ವಿರುದ್ಧ ಮುಸುಕಿನ ಯುದ್ಧ ಮಾಡ್ತಾ ಇದ್ರು. ವಿಜೇಂದ್ರ ಆಯ್ಕೆ ಬಳಿಕ ಒಂದು ರೀತಿಯಲ್ಲಿ ಗುಮ್ಮನ್ ಗುಸ್ಕ ಏನು ಮಾತಾಡ್ತಾ ಇರಲಿಲ್ಲ. ಅರ್ಥ ಆಗ್ತಾ ಇತ್ತು ಭಿನ್ನಮತ ಇದೆ ಅಂತ ಹೇಳಿ ಇದ್ರು ಇಲ್ಲದಂಗಿದ್ರು. ಈಗೇನಾಗಿದೆ, ಅವರನ್ನು ವಿಪಕ್ಷ ಉಪನಾಯಕರನ್ನಾಗಿ ಮಾಡಿದ್ರು. ಇದೀಗ ಬೆಲ್ಲದ್ಗೆ ದೊಡ್ಡ ಗಿಫ್ಟ್ ಸಿಕ್ಕಿದೆ. ಯಾಕಂದರೆ ಇವರ ನಂತರದ ಸ್ಥಾನಮಾನ ಯಾರ್ದು, ಅಶೋಕ್ ನಂತರದ ಸ್ಥಾನಮಾನ ಅವರಿಗೆ. ಒಂದು ವೇಳೆ ರಜೆಯಲ್ಲಿ ಇರ್ತಾರೆ ಅಂದಿಟ್ಕೊಳ್ಳಿ, ಅಂದರೆ ಸದನದಲ್ಲಿ ಗೈರಾಗಿರ್ತಾರೆ ಅಂದಿಟ್ಕೊಳ್ಳಿ, ಇವರೇ ಲೀಡ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಬೆಲ್ಲದವರನ್ನು ಸಮಾಧಾನ ಪಡಿಸುವಲ್ಲಿ ಬಹುಶಃ BJP ಯಶಸ್ವಿಯಾಗಿದೆ. ಬೆಲ್ಲದ್ಗೆ ವಿಧಾನಸಭೆ ಉಪನಾಯಕ ಸ್ಥಾನಮಾನ ಸಿಕ್ಕಿದೆ. ಹಾಗಾಗಿ ಅರವಿಂದ್ ಬೆಲ್ಲದವರ ಅಸಮಾಧಾನ ಬಹುತೇಕ ಕೊನೆಗೊಂಡಿದೆ ಅಂತ ಭಾವಿಸ್ಬೋದು. MP ರೇಣುಕಾಚಾರ್ಯ ಇದ್ದರು. ರೇಣುಕಾಚಾರ್ಯ ಹೊರಗಡೆ ಹೋಗೇ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಕಾಂಗ್ರೆಸ್ ನಾಯಕರ ಜೊತೆ ಕೂಡ ಮಾತಾಡಿದರು. ಆಮೇಲೆ ಯಡಿಯೂರಪ್ಪನವರ ಪರವಾಗಿ ಬ್ಯಾಟಿಂಗ್ ಮಾಡಿದರು. BL ಸಂತೋಷ್ ವಿರುದ್ಧವಾಗಿ ಮಾತಾಡಿದರು. ಆಗ ಅವರಿಗೊಂದು ನೋಟಿಸ್ ಕೊಡುವಂಥ ಪ್ರಯತ್ನಗಳಾಯಿತು. ಆಗ ಅವ್ರು ಹೇಳಿದರು, ನನಗೆ ಯಾಕೆ ನೋಟಿಸ್ ಕೊಡ್ತೀರಿ, ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಯಾಕೆ ಕೊಡ್ತಾ ಇಲ್ಲ ಅಂತೇಳಿ. ಇವರು ಹೋಗೇ ಬಿಡ್ತಾರೆ ಅಂತ ಹೇಳುವಾಗ ವಿಜೇಂದ್ರ ಅಧ್ಯಕ್ಷ ಆದರು. ಇವರ ಆ ಕೋಪಗಳೆಲ್ಲ ನಿಂತೋಗಿದೆ, ತಂಡ ಆಗಿದ್ದಾರೆ. ಈಗ ಯಡಿಯೂರಪ್ಪನವರ ಪರವಾಗಿ ಅಥವಾ ವಿಜೇಂದ್ರ ಪರವಾಗಿ ಇವರಿಗೆ ಯಡಿಯೂರಪ್ಪ ಆದರೂ ಆಗುತ್ತೆ, ವಿಜೇಂದ್ರ ಆದರೂ ಆಗುತ್ತೆ. ಯಡಿಯೂರಪ್ಪ ಕ್ಯಾಂಪ್ನವರು, ಅವರ ಕೋಪ ಶಮನಗೊಂಡಿದೆ. ವಿ ಸೋಮಣ್ಣ ಮತ್ತೊಬ್ಬರು. ಯಡಿಯೂರಪ್ಪ ಅಂದರೆ ಆಗಲ್ಲ, ವಿಜೇಂದ್ರ ಆಗಲ್ಲ. ಈಗೇನಾಗಿದೆ, ಇಬ್ಬರೂ ಸೇರಿ ಎರಡೂ ಕಡೆ ನನ್ನ ಸೋಲಿಸಿದ್ರು ಅನ್ನುವಂಥ ಬೇಸರ ಇತ್ತು. ಸೋತಿದ್ರು ಕೂಡ ನೇರವಾಗಿ ವಿಜೇಂದ್ರ ವಿರುದ್ಧ ಕಿಡಿಕಾರಿದ್ರು. ನಾನು ಹೋಗಿ ಮಾತಾಡ್ತೇನೆ ಅಂತೇಳಿ ಯಡಿಯೂರಪ್ಪನವರು ಹೇಳಿದರು. ಪಂಚರಾಜ್ಯ ಎಲೆಕ್ಷನ್ ಸೋತ ಬಳಿಕ ಒಂದು ಗೊತ್ತಾಗಿದೆ, BJP ಅಲೆ ಇನ್ನೂ ಕೂಡ ಇದೆ. ಹಾಗಂತ ಕಾಂಗ್ರೆಸ್ಗೆ ಹೋಗೋಕ್ಕೆ ರೆಡಿಯಾಗಿದ್ದರು. ಬಹುಶಃ ಇವರಿಗೆ ಬೇಕಿರುವಂಥ ತುಮಕೂರು ಅಥವಾ ಬೆಂಗಳೂರು, ಇವರ ಕೇಳಿದ ಜಾಗದಲ್ಲಿ ಇವರಿಗೆ ಲೋಕಸಭಾ ಟಿಕೆಟ್ ಮತ್ತು ಹೆಚ್ಚಿನ ಸ್ಥಾನಮಾನ ಕೊಟ್ಟರೆ ಬಹುಶಃ ವಿ ಸೋಮಣ್ಣ ಅವರು ಕೂಡ ತಣ್ಣಗಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. CT ರವಿ ಮತ್ತೊಬ್ಬರು, ಅವರು ಕಾರ್ಯಕ್ರಮಕ್ಕೆ ಬರಲಿಲ್ಲ. ಮಧ್ಯಪ್ರದೇಶದಲ್ಲಿ ಭರ್ಜರಿ ಪ್ರಚಾರ ಮಾಡ್ತಾ ಇದ್ರು. ಅವರಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಕೊಡಲಾಗಿತ್ತು. ಅದಾದ ಅದನ್ನು ಕಿತ್ಕೊಳ್ಳಲಾಗಿತ್ತು. ರಾಜ್ಯಾಧ್ಯಕ್ಷ ಮಾಡ್ತಾರೆ ಅಂತಿತ್ತು, ಆಗಲಿಲ್ಲ. ವಿಪಕ್ಷ ನಾಯಕ ಆಗೋದಿಲ್ಲ, ಯಾಕಂದರೆ ಅವರು ಸೋತಿದ್ದಾರೆ. ವಿಜೇಂದ್ರ ಪ್ರಮಾಣ ವಚನಕ್ಕೆ ಅವರು ಬರಲೇ ಇಲ್ಲ. ಕೆಲವೊಮ್ಮೆ ನೇರವಾಗಿ ಸಿಟ್ಟು ತೋರ್ಪಡಿಸ್ತಾ ಇದ್ರು, ಹೋಗಿ ಅವರನ್ನು ಭೇಟಿಯಾಗಿದ್ದರು ಕೂಡ. ಆದರೆ ಸದ್ಯಕ್ಕೆ ಕೋಪ ಇದೆ, ಇನ್ನೂ ಕೂಡ ಕೋಪ ಇದೆ. ಆದರೆ ಒಂದು ಖುಷಿ ಏನಪ್ಪ ಅಂತಂದರೆ, ಎಲ್ಲೂ ಇಲ್ಲದವರು ಅನ್ನುವಂಥ ರೀತಿಯಲ್ಲಿದ್ದಂಥ CT ರವಿ ಅವರು ಆ ಕಡೆ MLA ಆಗಲಿಲ್ಲ, ಈ ಕಡೆ ರಾಜ್ಯಾಧ್ಯಕ್ಷ ಆಗಿಲ್ಲ, ಆ ಕಡೆ ಪ್ರಧಾನ ಕಾರ್ಯದರ್ಶಿ ಪಟ್ಟದಿಂದ ತೆಗೆದುಹಾಕಲಾಗಿದೆ. ಆದರೆ ಯಾವಾಗ ಅವರಿಗೆ ಮಧ್ಯಪ್ರದೇಶದಲ್ಲಿ ಇವರ ಉಸ್ತುವಾರಿಯಲ್ಲಿ ಮಧ್ಯಪ್ರದೇಶದಲ್ಲಿ ಚುನಾವಣೆ ಭರ್ಜರಿಯಾಗಿ ಗೆದ್ದು ಬಿಡ್ತಾರೆ, ಇವ್ರಿಗೂ ಒಂದು ಆಶಾವಾದ ಶುರುವಾಗಿದೆ. ಕೇಂದ್ರ ನನ್ನನ್ನು ಕೈ ಬಿಡಲಿಕ್ಕಿಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ CT ರವಿ ಅವರದ್ದು ಕೂಡ ಪ್ರಾಬ್ಲಮ್ ಬಹುತೇಕ ಸಮಸ್ಯೆ ಬಗೆಹರಿದ ಹಾಗೆ ಕೇಂದ್ರ. ಯಾಕೆಂದರೆ ಶಿಸ್ತಿನ ಸಿಪಾಯಿ, ಎಷ್ಟೇ ರೆಬೆಲ್ ಆಗಿದ್ರೂ ಕೂಡ BJP ಬಿಟ್ಟು ಹೋಗುವಂಥದ್ದಿಲ್ಲ. ಈಗ ಪ್ರಾಬ್ಲಮ್ ವಿಜೇಂದ್ರ ಅವರಿಗಿದ್ದರೆ ಯತ್ನಾಳ್ ಅವರು ಮಾತ್ರ. ಯತ್ನಾಳ್ ಅವರನ್ನು ಯಾವ ರೀತಿ ಸಮಾಧಾನ ಪಡಿಸ್ತಾರೆ ಗೊತ್ತಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರದ್ದು ಎಂದು ಆರದ ಗಾಯ, ಆರದ ಜ್ವಾಲಾಮುಖಿ. ಈಗಲೂ ಯಡಿಯೂರಪ್ಪ ವಿಜೇಂದ್ರ ಅವರನ್ನು ಡೈರೆಕ್ಟ್ ಅಟ್ಯಾಕ್ ಮಾಡ್ತಾನೆ ಇರ್ತಾರೆ. ಹಿಂದೂ ಹುಲಿ. ನಾನು ಹೇಳಿದ್ನಲ್ವಾ, ಅನಂತಕುಮಾರ್ ಹೆಗಡೆ ನಂತರ ಹಿಂದುತ್ವದ ಹುಡುಗರು ಬಯಸುವಂಥ ಏಕಮೇವ ನಾಯಕ, ಅದರಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್. ಈಗ CT ರವಿ ಅವರು ಒಂದು ಸ್ಥಾನಮಾನ ಬಿಟ್ಟು ಬಂದ್ರಲ್ಲ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ನೋಡಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ 4 ಜನ ಇದ್ದಾರೆ. ಸುನಿಲ್ ಕುಮಾರ್ ಇದ್ದಾರೆ, P ರಾಜೀವ್ ಇದ್ದಾರೆ, NS ನಂದೀಶ್ ರೆಡ್ಡಿ ಇದ್ದಾರೆ, ಪ್ರೀತಮ್ ಗೌಡ ಇದ್ದಾರೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಏನಾದರೂ ಸ್ಥಾನಮಾನ ಕೊಡ್ತಾರಾ ಇವರಿಗೆ, ಅಥವಾ ವಿಜಯಪುರದಿಂದ ಲೋಕಸಭಾ ಚುನಾವಣಾ ಕಣಕ್ಕಿಳಿಸ್ತಾರಾ ಗೊತ್ತಿಲ್ಲ. ಇವರ ಒಂದು ರೆಬೆಲ್ನೆಸ್ಸನ್ನು, ಇವರ ಒಂದು ಭಿನ್ನ ಮತವನ್ನು ಶಮನ ಮಾಡಿದರೆ ಬಹುತೇಕ BJPಯ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಆಗಬಹುದೇನೋ. ಯಾಕಂದರೆ ಅರವಿಂದ್ ಬೆಲ್ಲದ್ ಭಾಳ ಪ್ರಾಬ್ಲಮ್ ಇತ್ತು, ಸರಿಯಾಯಿತು. CT ರವಿ ಅವರು ಈಗಲೂ ಸ್ವಲ್ಪ ಬೇಸರದಲ್ಲಿದ್ದಾರೆ. ಆದರೆ ಶಿಸ್ತಿನ ಸಿಪಾಯಿಯಾದ ಕಾರಣ ಕೇಂದ್ರ ಅವ್ರಿಗೊಂದು ಸ್ಥಾನಮಾನ ಕೊಡ್ಬೋದು ಅನ್ನುವಂಥ ನಿರೀಕ್ಷೆ ಇದೆ. ಅಥವಾ ಅವರು ಬೆಂಗಳೂರು ಉತ್ತರಕ್ಕೆ ಬರ್ತಾರೆ ಅನ್ನುವಂಥ ಒಂದು ಮಾತಿದೆ. ಬೆಂಗಳೂರು ಉತ್ತರ ಸದಾನಗೌಡರಿದ್ದಾರಲ್ಲ, ಅಲ್ಲಿ ಕೊಟ್ಟರೆ, ಕೇಂದ್ರದಲ್ಲಿ ಅವರನ್ನು ಉಪಯೋಗಿಸ್ಕೊಂಡ್ರೆ ಯತ್ನಾಳ್ ಅವರನ್ನು ಸರಿಪಡಿಸೋ ಪ್ರಯತ್ನಗಳು ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ. ಓಕೆ.